ಶುಭೋದಯ. ಇವತ್ತಿನ ನುಡಿ ಮುತ್ತು ಏನಪ್ಪ ಅಂತಂದರೆ, ನಮ್ಮ ಯಶಸ್ಸಿನ ಹಿಂದೆ ಬಹಳಷ್ಟು ಜನರ ಸಹಕಾರ ಮತ್ತು ಹಾರೈಕೆಗಳು ಖಂಡಿತವಾಗ್ಲೂ ಇರುತ್ತೆ. ಅವರೆಲ್ಲರನ್ನ ನೆನಪಿಸಿಕೊಳ್ಳುತ್ತಾ ಗೌರವಿಸುತ್ತಾ ನಾವು ಹೆಜ್ಜೆ ಹಾಕಬೇಕು. ಯಾಕೆ ಅಂತ ಅಂದರೆ, ಆಕಾರವಿಲ್ಲದ ಕಲ್ಲನ್ನು ಬೇಕಾದರೂ ಸುಂದರ ಶಿಲೆಯನ್ನಾಗಿ ಒಬ್ಬ ಶಿಲ್ಪಿ ಮಾಡಬಹುದು. ಆದರೆ ಅಹಂಕಾರವಿರುವ ಮನುಷ್ಯನನ್ನು ನಾವು ಎಂದೂ ಸಹ ಬದಲಾಯಿಸೋದಕ್ಕೆ ಸಾಧ್ಯವೇ ಇಲ್ಲ. ಕಾಣೋದೆಲ್ಲ ನನ್ನದು ಅನ್ನೋ ಹುಚ್ಚು ಮನಸ್ಸಿಗೆ ನೀನು ಹೊತ್ತು ನಿಂತ ಶರೀರವೇ ನಿನ್ನದಲ್ಲ ಅನ್ನುವ ಆತ್ಮದ ಕೂಗು ಎಂದೂ ಸಹ ಕೇಳೋದೇ ಇಲ್ಲ ಅಲ್ವಾ? ಹಾಗಾಗಿ ನಾವು ಶರಣಾಗುತ್ತಾ ಎಲ್ಲರಿಗೂ ಧನ್ಯವಾದವನ್ನು ಹೇಳ್ತಾ ನಮ್ಮ ಮುಂದಿನ ಹೆಜ್ಜೆಯನ್ನು ಇಡಬೇಕು. ಖಂಡಿತವಾಗೂ ಎಲ್ಲರ ಹಾರೈಕೆ ಹಾಗೂ ಹಿರಿಯರ ಆಶೀರ್ವಾದ ಇದ್ದಾಗ ಮಾತ್ರ ನಮ್ಮ ಜೀವನ ಸುಂದರ. ಒಮ್ಮೆ ಯೋಚನೆ ಮಾಡಿ. ಥ್ಯಾಂಕ್ ಯು.